ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ ಮಾತಾಡ್ತಾ ಇದ್ದೀನಿ. ಸೊ 24ನೇ ತಾರೀಕು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಪಂಚಾಯತ್ ರಾಜ್ ದಿವಸ್ ಆಚರಣೆ ಮಾಡಬೇಕಾಗಿರೋದ್ರಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಒಂದು ವಿಶೇಷ ಗ್ರಾಮ ಸಭೆನ ಫಿಸಿಕಲಿ ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಆ ಗ್ರಾಮ ಸಭೆಯಲ್ಲಿ ಎಲ್ಲ ನಿಮ್ಮ ಗ್ರಾಮ ಪಂಚಾಯತಿ ಲಿಮಿಟ್ಸ್ಗೆ ಬರುವಂತಹ ತಾಲೂಕು ಲೈನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗಳನ್ನ ಇನ್ವೈಟ್ ಮಾಡಬೇಕಾಗಿರುತ್ತೆ. ಹಾಗೆ ಅಲ್ಲಿ ಪಬ್ಲಿಕ್ಸ್ನ ನೀವು ಪ್ರಚಾರ ಮಾಡಿ ಆ ಒಂದು ಸಭೆಯಲ್ಲಿ ಕರೆಸಬೇಕಾಗಿರುತ್ತೆ. ಸೊ ಕರೆಸಿ ನಾಳೆ ಒಂದು ವಿಶೇಷ ಗ್ರಾಮ ಸಭೆಯಲ್ಲಿ ಪಂಚಾಯತ್ ರಾಜ್ ದಿವಸ್ ಬಗ್ಗೆ ಹಾಗೂ ಏನೇನೆಲ್ಲ ವಿಷಯಗಳನ್ನ ನೀವು ಡಿಸ್ಕಸ್ ಮಾಡ್ತೀರಾ ಅನ್ನೋದನ್ನ ವಿಶೇಷವಾಗಿ ಒಂದು 10 ಅಥವಾ 5ರಿಂದ 10 ಪಾಯಿಂಟ್ಸ್ನ ಅಜೆಂಡಾ ವೈಸು ಒಂದೊಂದನೇ ಪಾಯಿಂಟ್ಸ್ನ ನೀಟಾಗಿ ಆ ಮೀಟಿಂಗಲ್ಲಿ ಒಬ್ಬರು ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ಇದಾದ ನಂತರ ನಿಮ್ಮ ಒಂದು ಸಭೆಯಲ್ಲಿ ಏನೇನು ಇಶ್ಯೂಸ್ ನಿಮ್ಮ ಗ್ರಾಮ ಪಂಚಾಯತಿಲಿ ಫೇಸ್ ಮಾಡ್ತಾ ಇದ್ದೀರಾ, ಸೊ ಆ ಇಶ್ಯೂಸ್ನ ಜೊತೆಗೆ ಅದಕ್ಕೆ ಏನು ಸೊಲ್ಯೂಷನ್ನು ಗ್ರಾಮ ಪಂಚಾಯತಿಯಿಂದ ಕ್ರಮ ಕೈಗೊಳ್ತಾ ಇದ್ದೀರಾ ಅನ್ನೋದನ್ನ ನೀಟಾಗಿ ಒಂದು ಆಡಿಯೋ ಅಥವಾ ವಿಡಿಯೋ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಆ ರೆಕಾರ್ಡಿಂಗು ಮಿನಿಮಮ್ 5ರಿಂದ 10 ನಿಮಿಷ ಇರಲೇಬೇಕು. ಮ್ಯಾಕ್ಸಿಮಮ್ ಅರ್ಧ ಗಂಟೆ ಆದರೂ ನೀವು ಮಾಡ್ಬೋದು. ಬಟ್ ನೆನಪಿರಲಿ, ಆ ಒಂದು ವಿಡಿಯೋ ಸೈಜ್, ಆಡಿಯೋ ಸೈಜು 1 GB ಮೀರಿರಬಾರ್ದು. ಸೊ ಈ ಥರ 1 GB ಮೀರದಿರೋ ಹಾಗೆ ಒಂದು ವಿಡಿಯೋನ ನಾಳೆ ಆ ಸಭೆ ನಡೆಯೋದನ್ನ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಮಾಡಿ ನಾನು ಡಿಸ್ಪ್ಲೇ ಮಾಡ್ತಾ ಇರುವಂತಹ ಸಭಾಸಾರ್ ಅನ್ನೋ ಪೋರ್ಟಲ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಸಭಾಸಾರ್ ಪೋರ್ಟಲಲ್ಲಿ ಆ ವಿಡಿಯೋ ಆಡಿಯೋ ಫೈಲ್ ಅಪ್ಲೋಡ್ ಮಾಡಿದ್ದು ಈ ಒಂದು ವೆಬ್ಸೈಟು ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋ ಆಡಿಯೋ ಫೈಲ್ ಬೇಸಿಸ್ ಮೇಲೆ ಒಂದು PDF ಮೀಟಿಂಗ್ ಪ್ರೊಸೀಡಿಂಗ್ಸ್ನ ಜನರೇಟ್ ಮಾಡಿ ಪಬ್ಲಿಕ್ಗೆ ವ್ಯೂ ಆಗೋ ಥರ ಡಿಸ್ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ಪಂಚಾಯತಿನಲ್ಲೂ ಕಡ್ಡಾಯವಾಗಿ ವಿಡಿಯೋ ಫೈಲ್ನ ಅಪ್ಲೋಡ್ ಮಾಡಬೇಕು. ಸೊ ರೆಕಾರ್ಡಿಂಗ್ನ ನೀಟಾಗಿ ಮಾಡಿ, ನೀವು ಮಾತಾಡ್ತಾ ಇರುವಂತಹದ್ದು ರೆಕಾರ್ಡಿಂಗಲ್ಲಿ ನೀಟಾಗಿ ಕೇಳಿಸೋ ಥರ ಇರಬೇಕು. ಆಗಿದ್ದಾಗ ಮಾತ್ರ ಆ PDF ಫೈಲು ಕರೆಕ್ಟಾಗಿ ಜನರೇಟ್ ಆಗುತ್ತೆ. ಸೊ ಆ ಡಿಸ್ಕಷನ್ನು ವಿಡಿಯೋ ಮಾಡಬೇಕಾದ್ರೆ ಮೀಟಿಂಗಲ್ಲಿ ಡಿಸ್ಕಷನ್ನು ಫಸ್ಟು ಅಜೆಂಡಾ ವೆಲ್ಕಮ್ ಇರಬೇಕು. ಆನಂತರ ಅಜೆಂಡಾ ಆದಮೇಲೆ ಅಲ್ಲಿ ಇಶ್ಯೂಸ್ಗೆ ಏನು ಸೊಲ್ಯೂಷನ್ನು ಏನು ಕ್ರಮ ಕೈಗೊಳ್ತೀರಾ ಅನ್ನೋದನ್ನ ನೀಟಾಗಿ ಪಾಯಿಂಟ್ಸ್ ವೈಸಲ್ಲಿ ಹೇಳಿ ರೆಕಾರ್ಡಿಂಗ್ನ ಕಂಪ್ಲೀಟ್ ಮಾಡಬೇಕು. ಎಕ್ಸಾಕ್ಟ್ ಯಾವಾಗ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಆವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ. ಮೀಟಿಂಗ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿರುತ್ತೆ, ಯಾರು ಸ್ಪೀಕರೇ ಬಂದಿರಲ್ಲ, ಸೊ ಸುಮ್ಮನೆ ರೆಕಾರ್ಡಿಂಗ್ ಮಾಡಿ ಬಿಟ್ಬಿಡ್ಬೇಡಿ. ಸೊ ಯಾವಾಗ ಮೇನ್ ಮೀಟಿಂಗ್ ಮಾತಾಡುವವರು ಸ್ಪೀಕರ್ ಬರ್ತಾರೆ ಅವಾಗಿಂದ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಈಗ ಸಿಂಪಲ್ ಆಗಿ ನಿಮಗೆ ಈಗ ಸಭಾಸಾರ್ ಪೋರ್ಟಲ್ ಅಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಿಮ್ಗೆ ನೋಡ್ತಾ ಇರೋ ಹಾಗೆ ಲಾಗಿನ್ ಐಡಿ ಡೀಟೇಲ್ಸ್ನ ನೀವು ಕಡ್ಡಾಯವಾಗಿ ಈ ಗ್ರಾಮ ಸ್ವರಾಜ್ ADM ಲಾಗಿನ್ ಡೀಟೇಲ್ಸ್ನ ಯೂಸ್ ಮಾಡಬೇಕು. ಗ್ರಾಮ ಪಂಚಾಯತಿದು ಇವೆರಡನ್ನ ಇಲ್ಲಿ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿದ್ರೆ ನೋಡಿ ಈ ತರ ಡಿಸ್ಪ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಶಾನ್ಭೋಗ್ನಹಳ್ಳಿ ಪಂಚಾಯತಿ ತಗೊಂಡಿದ್ದೀನಿ. ಸೊ ಇಲ್ಲಿ ಲಾಗಿನ್ ಆಗಿದ ಕೂಡಲೇ ನೋಡಿ 2 ಆಪ್ಷನ್ ತೋರಿಸ್ತಾ ಇದೆ, ಜನರೇಟ್ ಮಿನಿಟ್ಸ್, ವ್ಯೂ ಮಿನಿಟ್ಸ್. ಮಿನಿಟ್ಸ್ ಅಂದ್ರೆ ಮಿನಿಟ್ಸ್ ಆಫ್ ಮೀಟಿಂಗ್ ಅಂದ್ರೆ ಪ್ರೊಸೀಡಿಂಗ್ಸ್. ಸೊ ಜನರೇಟ್ ಮಿನಿಟ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ನೋಡಿ ಹೇಳುತ್ತೆ, ಇದು ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋ ಪಬ್ಲಿಕ್ ಡೊಮೈನ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ, ಮತ್ತೆ ಈ ಒಂದು ಡೇಟಾ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಲ್ಲಿ ಸೇವ್ ಆಗುತ್ತೆ. ಸೊ ಅದರಿಂದ ಇದು ಗಮನ ಇಟ್ಟು ರೆಕಾರ್ಡ್ ಮಾಡಿ, ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳುತ್ತೆ. ಅಗ್ರಿ ಮಾಡ್ತೀರಾ? ಓಕೆ, ಲಾಗೌಟ್ ಆಯ್ತು, ಮತ್ತೊಮ್ಮೆ ಲಾಗಿನ್ ಆಗ್ಬಿಡೋಣ. ಓಕೆ, ಇಲ್ಲಿ ಜನರೇಟ್ ಮಿನಿಟ್ಸ್ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಅಂತ ಕೊಟ್ಟು ಅಕ್ಸೆಪ್ಟ್ ಅಗ್ರಿ ಕೊಟ್ರೆ ನೋಡಿ ಮೀಟಿಂಗ್ ಡೇಟು ನಾಳೆ 24ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಟಿಂಗ್ ಟೈಪ್ ಬಂದು ಫಸ್ಟ್ ಇಲ್ಲ ಇದೆ ನೋಡಿ, ಮ್ಯಾಂಡೇಟರಿ ಗ್ರಾಮ ಸಭಾ ಆನ್ 24th April ನ್ಯಾಷನಲ್ ಪಂಚಾಯತ್ ರಾಜ್ ಡೇ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಪ್ರೊಸೀಡಿಂಗ್ಸ್ನ ಅಥವಾ ಇಲ್ಲಿ ವಿಷಯನ ಟೈಪ್ ಮಾಡೋದು ಅಥವಾ ಲ್ಯಾಂಗ್ವೇಜ್ ವಿಡಿಯೋದಲ್ಲಿ ರೆಕಾರ್ಡ್ ಆಗೋದು ಕನ್ನಡ ಅಂತ ಇತ್ತು ಅಂದ್ರೆ ದಯಮಾಡಿ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಟೈಟಲ್ನು ಕನ್ನಡದಲ್ಲಿ ಟೈಪ್ ಮಾಡಬಹುದಾಗ ನೀವು ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಮೇಲ್ ಎಷ್ಟು ಜನ ಬಂದಿದ್ರು, ಫಿಮೇಲ್ ಎಷ್ಟು ಜನ ಬಂದಿದ್ರು, ಅದರ್ ಸೆಷನ್ ಇಲ್ಲಿ 10, 10, 30 ಟೋಟಲ್ 30 ಆಯ್ತು ಅಂದ್ರೆ ಈ 30 ಜನದ್ದೇನೆ ನೀವಿಲ್ಲಿ ಕ್ಯಾಟಗರೀಸ್ನು ಕೂಡ ಟೋಟಲ್ 30 ಬರಬೇಕು. ಆ ರೀತಿ ಇದನ್ನ ಸೇವ್ ಮಾಡ್ಕೋಬೇಕು. ಅದಕ್ಕೆ ಮ್ಯಾಚ್ ಮಾಡ್ಕೊಳ್ತಾರೆ, ನೀಟಾಗಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು
ಸೇವ್ ಮಾಡ್ಕೊಳ್ಳಿ. ಇದು ಸೇವ್ ಆಗಿದ ನಂತರ ನೀವೇನು ನಾಳೆ ಮೀಟಿಂಗ್ ನಡೆಸಿರ್ತೀರಾ ಆ ಮೀಟಿಂಗ್ ವಿಡಿಯೋನ ಎಲ್ಲ ಮುಗಿದ್ಮೇಲೆ ಈ ಒಂದು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಈ ರೀತಿ ನೀವು ಆ ವಿಡಿಯೋ ರೆಕಾರ್ಡ್ನ ಎಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ ಡೆಸ್ಕ್ಟಾಪ್ ಅಲ್ಲಿ ಅಲ್ಲಿ ಹೋಗಿ ಆ ಒಂದು ವಿಡಿಯೋ ಫೈಲ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಅಪ್ಲೋಡ್ ಮಾಡಿದ ನಂತರ ಆ ಒಂದು ಆಡಿಯೋ ಫೈಲು ವಿಡಿಯೋ ಅಥವಾ ಆಡಿಯೋ ಫೈಲು ನಿಮಗೆ ಟೆಕ್ಸ್ಟೆಡ್ ಫಾರ್ಮ್ಯಾಟ್ ಅಲ್ಲಿ PDF ಫಾರ್ಮ್ಯಾಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಆ ಒಂದು PDF ನ ನೀವು ಇಲ್ಲಿ ಹೋಗಿ ನೋಡ್ಕೋಬಹುದು. ಓಕೆ, ಸೊ ಈ ರೀತಿ ಈ ಸಭಾಸಾರ್ ಪೋರ್ಟಲ್ ನಲ್ಲಿ ನೀವು ಎಲ್ಲ DOSಗಳು ಗಮನ ಇಟ್ಟು PDOSಗಳು ಕೂಡ ಗಮನ ಇಟ್ಟು ಇದನ್ನ ನೋಡಿಕೊಂಡು ಯಶಸ್ವಿಯಾಗಿ ಸಭಾಸಾರ್ ಪೋರ್ಟಲ್ ಅಲ್ಲಿ ಒಂದು ಮೀಟಿಂಗ್ ಪ್ರೊಸೀಡಿಂಗ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ವಿಶೇಷತೆ ಇತ್ತು. ಥ್ಯಾಂಕ್ ಯು ಎಲ್ಲರೂ. ನಾಳೆ ಎಲ್ಲರೂ ಸಕ್ಸಸ್ಫುಲ್ ಆಗಿ ಪಂಚಾಯತ್ ರಾಜ್ ದಿವಸ್ನ ಆಚರಣೆ ಮಾಡ್ತಾ ಈ ಒಂದು ಸಭಾಸಾರ್ ಪೋರ್ಟಲ್ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು.